ಈಗ ಕೋರ್ಟ್ಗೆ ಹಾಜರಾಗಿದ್ದಾರೆ ಕೊಲೆ ಆರೋಪಿ ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿದಂತೆ 17 ಜನ ಆರೋಪಿಗಳು. ಈಗ ಒಂದಷ್ಟು ಬೆಳವಣಿಗೆಗಳು ಕೋರ್ಟ್ ಹಾಲ್ನಲ್ಲಿ ನಡೀತಾ ಇದೆ. 57ನೇ CCH ಕೋರ್ಟ್ಗೆ ಕೊಲೆ ಆರೋಪಿಗಳು ಹಾಜರಾಗಿದ್ದಾರೆ. ವಿಚಾರಣೆ ಈಗ ಆರಂಭವಾಗಿದೆ. ಮನೆಯಿಂದ ಹೊರಟಂತಹ ದರ್ಶನ್ ನೋಡೋದಕ್ಕೆ ಬಂದಿದ್ದಂತಹ ಅಭಿಮಾನಿಗಳ ಕೈ ಕುಲುಕಿ ವಿಶ್ ಮಾಡಿ ಅಲ್ಲಿಂದ ಕೋರ್ಟ್ಗೆ ಹೊರಟರು. ಸೊ ಈಗ ವಿಚಾರಣೆ ಆರಂಭವಾಗಿದೆ. ನೋಡಿ, ವಿಶೇಷ ಅಂತ ಹೇಳಿದ್ರೆ ಇಂಟ್ರೆಸ್ಟಿಂಗ್, ಇಬ್ಬರು ಸಮೀಪದಲ್ಲೇ ಇದ್ದಾರೆ, ದರ್ಶನ್ ಮತ್ತು ಪವಿತ್ರ ಗೌಡ. ಆದರೆ ಇದುವರೆಗೂ ಕೂಡ ಇಬ್ಬರು ಒಬ್ರಿಗೊಬ್ರು ಮಾತಾಡಿಸಿಲ್ಲ ಅನ್ನುವಂಥದ್ರ ಬಗ್ಗೆ ಸಿಗ್ತಾ ಇರುವಂಥ ಅಪ್ಡೇಟ್ಸ್. ಈಗ ಸದ್ಯಕ್ಕೆ ವಿಚಾರಣೆ ಆರಂಭವಾಗಿದೆ. ಎಲ್ಲರ ಹೆಸರನ್ನು ಕೋರ್ಟ್ನಲ್ಲಿರುವಂಥ ಕ್ಲರ್ಕ್ ಕರೀತಾ ಇದ್ದಾರೆ. ಈಗ ಒಬ್ಬೊಬ್ಬರ ಹೆಸರನ್ನು, ಎಲ್ಲರ ಹಾಜರಿಯನ್ನು ಕೋರ್ಟ್ ಈಗ ದಾಖಲಿಸ್ತಾ ಇದೆ. ಅಕ್ಕಪಕ್ಕ ನಿಂತಿಲ್ಲ, ಸ್ವಲ್ಪ ದೂರದಲ್ಲೇ ನಿಂತಿದ್ದಾರೆ ಪರಸ್ಪರ. ಇಬ್ಬರು ಕೂಡ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ದಾರೆ, ದರ್ಶನ್ ಮತ್ತು ಪವಿತ್ರ ಅನ್ನುವಂಥ ವಿಚಾರ. ಸೊ ಒಂದಷ್ಟು ಇಂಟ್ರೆಸ್ಟಿಂಗ್ ಬೆಳವಣಿಗೆಗಳು ಇವತ್ತು. ಇನ್ಫ್ಯಾಕ್ಟ್ ಲಾಸ್ಟ್ ಮಂತ್ ಏನು ಅವರಿಗೆ ಬೇಲ್ ಎಲ್ಲ ಆದಮೇಲೆ ಪ್ರೊಸೀಜರ್ಸ್ ಆಯಿತು, ಅದಾದ ನಂತರ ಇವತ್ತಿಗೆ ವಿಚಾರಣೆಯನ್ನು ಮುಂದೂಡಿದರು. ಸೊ ಹಾಗಾಗಿ ಇವತ್ತು ಎಲ್ಲರೂ ಕೂಡ ಖುದ್ದು ಹಾಜರಾಗಲೇಬೇಕಿತ್ತು. ಅಕಸ್ಮಾತ್ ಹಾಜರಾಗ್ತಾ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಲಿಖಿತ ಕಾರಣವನ್ನು ನೀಡಬೇಕು, ಯಾಕೆ ಏನು ಕಾರಣದಿಂದ ಹಾಜರಾಗಿಲ್ಲ ಅನ್ನುವಂಥದ್ದು. ಹಾಗಾಗಿ ಇವತ್ತು 17 ಜನ ಆರೋಪಿಗಳಲ್ಲಿ ಈಗಾಗಲೇ ಒಂದಷ್ಟು ಜನ ಬಂದಿದ್ದಾರೆ. ನೋಡಿ, ಎರಡು ದೃಶ್ಯಗಳನ್ನು ಗಮನಿಸ್ಬೋದು. ಒಂದು ಕಡೆ ದರ್ಶನ್ ಇವತ್ತು ಕೋರ್ಟ್ಗೆ ಹಾಜರಾಗಿರುವಂಥದ್ದು, ಹಾಗೆ ಪವಿತ್ರ ಗೌಡ ಕೂಡ ಇವತ್ತು ಕೋರ್ಟ್ಗೆ ಹಾಜರಾಗಿದ್ದಾರೆ. A1 ಪವಿತ್ರ ಗೌಡ, A2 ದರ್ಶನ್, ಇಬ್ಬರು ಕೂಡ ಈಗ ಕೋರ್ಟ್ ಹಾಲ್ನಲ್ಲಿ ಹಾಜರಿದ್ದಾರೆ. ಪಕ್ಕ ಇಲ್ಲ, ಸ್ವಲ್ಪ ದೂರದಲ್ಲಿ ನಿಂತಿದ್ದಾರೆ. ಇಬ್ಬರು ಕೂಡ ಇದುವರೆಗೂ ಮಾತಾಡಿಸಿಲ್ಲ. ಇದು ಕೋರ್ಟ್ ಹಾಲ್ನಲ್ಲಿ ನಡೀತಾ ಇರುವಂಥ ಸದ್ಯದ ಬೆಳವಣಿಗೆ. ಈಗಾಗಲೇ ವಿಚಾರಣೆ ಆರಂಭವಾಗಿದೆ. ಮೊದಲಿಗೆ ಎಲ್ಲರ ಹಾಜರಿಯನ್ನು ಪಡೆಯಲಾಗುತ್ತೆ, ಯಾರೆಲ್ಲ ಬಂದಿದ್ದಾರೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಅಂಥೇಳಿ. ಕ್ಲರ್ಕ್ ಒಬ್ಬೊಬ್ಬರ ಹೆಸರನ್ನು ಕರಿತಾ ಇದ್ದಂತೆ ಹಾಜರಾತಿಯನ್ನು ಕೂಗಬೇಕು. ಸೇಮ್ ಥಿಂಗ್, ನಾವು ಈಗೇನು ಸ್ಕೂಲ್ಗಳಲ್ಲಿ ಅಟೆಂಡೆನ್ಸನ್ನು ತೊಗೊಳ್ತಾರೋ ಆ ರೀತಿ ಹೆಸರು ಕೂಗಿದಾಗ ನಾನು ಹಾಜರಿದ್ದೀನಿ ಅನ್ನುವಂಥದ್ದನ್ನು ಹೇಳಬೇಕಾಗತ್ತೆ. ಸೊ ಅದೇ ರೀತಿ ಈಗ ಎಲ್ಲರೂ ತಮ್ಮ ಹಾಜರಿಯನ್ನು ದಾಖಲಿಸಿದರೆ ಕೋರ್ಟ್ ಕೂಡ ಈಗ ಹಾಜರಾತಿಯನ್ನು ದಾಖಲಿಸ್ಕೊಂಡಿದೆ.